ಏನು ಮಾಡ್ತೀರಾ? ಈ ಜೈಲಿನ ವಿಚಾರದಲ್ಲಿ ನಾವು ಸುದ್ದಿ ಹೇಳಿ 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 ಯಾವ ರೀತಿಯಲ್ಲಿ ಸಾಕಾಗೋಗಿದೆ ಅಂತಂದರೆ, ಅಲ್ಲಿ ಮೊಬೈಲ್ ಸಿಕ್ತಂತೆ, ಅವ್ರಿಗೆ ಐಷಾರಾಮಿ ಜೀವನ ಅಂತೆ, ಸುಪ್ರೀಂ ಕೋರ್ಟ್ ಚೀತು ಅಂತ ಉಗಿದ್ರೂ ಸಹ ಮಾನ ಮರ್ಯಾದೆ ಇಲ್ಲದೆ ಇರೋ ರೀತಿಯಲ್ಲಿ ವರ್ತಿಸ್ತಾರೆ ಅಲ್ಲಿರುವಂತಹ ಅಧಿಕಾರಿಗಳು. ಅಥವಾ ಅವ್ರು ಮಾಡ್ತಾರೋ, ಅವ್ರ ಕೆಳಗಡೆಗಿರುವಂತಹ ಸಿಬ್ಬಂದಿಗಳು ಮಾಡ್ತಾರೋ, ಅಥವಾ ಇವ್ರಿಗೆ ಸಂಬಳನೇ ಕಡಿಮೆ ಆಗಿದೆಯೋ, ಆ ಸಂಬಳಕ್ಕೋಸ್ಕರ ಈ ರೀತಿಯಾಗಿ ಗಿಂಬಳ ಪಡ್ಕೊಳ್ಳುವಂಥದ್ದಕ್ಕೂ ಕೂಡ ಉಗ್ರರು, ರೇಪಿಸ್ಟ್ಗಳು, ಏನ್ರಿ ಅವರೆಲ್ಲ ನಟೋರಿಯಸ್ಗಳ ಕಡೆ ಎಲ್ಲ ದುಡ್ಡು ಇಸ್ಕೊಂಡ್ಬಿಟ್ಟು ನಾಚಿಕೆನ ಅನ್ಸಲ್ಲ. ಅದು ದುಡ್ಡಾದರೂ ನಿಲ್ಲುತ್ತಾ ಅಂತ ಕೈಯಲ್ಲಿ? ಅಥವಾ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳಾದರೂ ಚೆನ್ನಾಗಿ ಬೆಳೀತಾರಾ ಆ ದುಡ್ಡಲ್ಲಿ ಅಂತ ಏನೋ ಅನ್ಸಲ್ವಾ? ಅದಕ್ಕೆ ಅನೇಕ ಪೊಲೀಸರ ಮಕ್ಕಳು ಏನಾಗುತ್ತೆ ಕತೆಗಳು, ಈ ಥರ ಲಂಚ ಇಸ್ಕೊಂಡವ್ರದ್ದು ಕತೆ ಗೊತ್ತಲ್ವಾ? ಆ ಭಯ ಆದರೂ ಇರಲಿ ರೀ ನಿಮಗೆ. ಎಲ್ಲೋ ಡ್ರಗ್ಸ್ ಸೇವನೆ ಮಾಡದೆ, ಎಲ್ಲೋ ಬಿದ್ದೆ, ಎಲ್ಲೋ ಆಕ್ಸಿಡೆಂಟ್ ಮಾಡ್ಕೊಂಡೆ, ಕೈಕಾಲು ಮುರ್ಕೊಂಡೆ, ಇನ್ಯಾವುದೋ ಕೇಸಲ್ಲಿ ತಗಲಾಕೊಂಡೆ, ಇಂಥವೇ ಆಗಿರ್ತವೆ. ಇಷ್ಟೆಲ್ಲ ಕಣ್ಮುಂದೆ ಇದ್ದಾಗಲೂ ಕೂಡ ಈ ಜೈಲಲ್ಲಿರುವಂಥ ನಟೋರಿಯಸ್ಗಳಿಗೆ ಯಾಕ್ರಿ ಸಹಾಯ ಮಾಡಕ್ಕೆ ಹೋಗ್ತೀರಾ? ಪಬ್ಲಿಕ್ ಟಿವಿ ನಿರಂತರವಾಗಿ ಈ ವಿಚಾರದಲ್ಲಿ ಧ್ವನಿಯನ್ನು ಎತ್ತಾನೇ ಇದೆ. ಆ ಜೈಲಲ್ಲಿ ಹಂಗಾಗ್ತಾ ಇದೆ, ಈ ಜೈಲಲ್ಲಿ ಹಿಂಗಾಗ್ತಾ ಇದೆ. ಇದು ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಎಲ್ಲೋ ಒಂದು ಕಡೆಗೆ ಬಾಂಬ್ ಸ್ಫೋಟ ಆದಾಗ ರೈಲ್ವೆ ಸ್ಟೇಷನು ಬಸ್ ಸ್ಟ್ಯಾಂಡಲ್ಲೂ ಫುಲ್ ಚೆಕಿಂಗ್. ಒಂದು ವಾರ 15 ದಿನ ಆಮೇಲೆ ಮುಗಿದೋಯ್ತು. ಯಾವನ ದಾದ್ ಪಿರಿಯೋದಿಲ್ಲ. ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ತಾರೆ, ಅವ್ರ ಪಾಡಿಗೆ ಅವ್ರು ಬರ್ತಾ ಇರ್ತಾರೆ. ಹಾಗೆ ಈ ಜೈಲಲ್ಲ ಅಂತ ಅವಾಗೊಂದಿಷ್ಟು ಸುದ್ದಿ ಆದಾಗ ಮಾತ್ರ ಫುಲ್ ಟೈಟು, ಆಮೇಲೆ ವೈಟು, ಆಮೇಲೆ ಬ್ಲ್ಯಾಕು, ಅದೇ ಇಸ್ಕೊಳ್ಳೋದು. ಏನ್ರಿ ಈಗೇನಾಗಿದೆ ಜೈಲಲ್ಲಿ ಅಂತೀರಾ? ರೆಸಾರ್ಟ್. ಹೊರಗಡೆಗೆ ನೀವು ಚೆನ್ನಾಗಿಲ್ಲ, ಒಳಗಡೆ ಇರೋರು ಚೆನ್ನಾಗಿದ್ದಾರೆ ನೋಡಿ ಅಲ್ಲಿ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯಕ್ಕಿಲ್ವಾ ಬ್ರೇಕ್? ಇದೇನು ಜೈಲೋ ರೆಸಾರ್ಟಾ? ರೇಪಿಸ್ಟ್ ಉಮೇಶ್ ರೆಡ್ಡಿ, ರನ್ಯಾ ಪ್ರಿಯಕರ ಬಿಂದಾಸ್ ಲೈಫ್. ನೋಡಿ, ಇದು ಯಾವುದೋ ಹೋಟೆಲ್ ರೂಮೋ ಮನೆಯೋ ಅಲ್ಲ, ಬದಲಿಗೆ ಇದು ಪರಪ್ಪನ ಅಗ್ರಹಾರ ಜೈಲಿನ ಸೆಲ್. ಹೌದು, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎಲ್ಲವೂ ಕುಲ್ಲಂ ಎನ್ನುವಂತಾಗಿದೆ. ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಇದ್ದ ವೇಳೆ ಸಿಕ್ಕ ರಾಜಾತಿಥ್ಯಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು. ಆದ್ರೂ ಜೈಲಾಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಇದೀಗ ಮತ್ತೊಂದು ರಾಜಾತಿಥ್ಯ ಕೇಸ್ಗೆ ಪರಪ್ಪನ ಅಗ್ರಹಾರ ಜೈಲು ಸುದ್ದಿಯಾಗಿದೆ. ಹೌದು, ವಿಕೃತಕಾಮಿ ಉಮೇಶ್ ರೆಡ್ಡಿ ಹಾಗೂ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಬಂಧನ ಆಗಿರುವ ನಟಿ ರನ್ಯಾರಾವ್ ಪ್ರಿಯಕರ ತರುಣ್ ರಾಜ್ ಜೈಲಿನಲ್ಲಿ ಬಿಂದಾಸ್ ಲೈಫ್ ನಡೆಸುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿರುವ ಉಮೇಶ್ ರೆಡ್ಡಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹೈಫೈ ಜೀವನ ನಡೆಸುತ್ತಿದ್ದಾನೆ. ಉಮೇಶ್ ರೆಡ್ಡಿಗೆ ಜೈಲಿನಲ್ಲಿ ಟಿವಿ, ಮೊಬೈಲ್ ಸೌಲಭ್ಯ ನೀಡಲಾಗಿದೆ. ಜೊತೆಗೆ ತನಗೆ ಬೇಕಾದ ಅಡುಗೆ ಮಾಡಿಕೊಳ್ಳಲು ಜೈಲಿನೊಳಗೆ ಅಧಿಕಾರಿಗಳು ಸೌಲಭ್ಯ ಕಲ್ಪಿಸಿದ್ದಾರೆ. ಉಮೇಶ್ ರೆಡ್ಡಿ ಟಿವಿ ನೋಡ್ತಾ ಆಂಡ್ರಾಯ್ಡ್ ಮತ್ತು ಕೀಪ್ಯಾಡ್ ಫೋನ್ಗಳನ್ನಿಟ್ಟುಕೊಂಡು ಮಾತನಾಡುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಇದು ಬರೀ ಉಮೇಶ್ ರೆಡ್ಡಿಗೆ ನೀಡಿರುವ ಸೌಲಭ್ಯ ಅಲ್ಲ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಬಂಧನ ಆಗಿರುವ ರನ್ಯಾರಾವ್ ಪ್ರಿಯಕರ ತೆಲುಗು ಸಿನಿಮಾ ನಟ ತರುಣ್ ರಾಜ್ ಕೂಡ ಐಷಾರಾಮಿ ಜೀವನವನ್ನೇ ಸಾಗಿಸುತ್ತಿದ್ದಾನೆ. ಮೊಬೈಲ್ ಜೊತೆಗೆ ಟಿವಿ ಸೌಲಭ್ಯ ಕಲ್ಪಿಸಿರೋದು ವೈರಲ್ ಆಗಿರುವ ವಿಡಿಯೋದಿಂದ ಗೊತ್ತಾಗಿದೆ. इस एरिया ये हो रहा है नेटवर्क चले जा रहे हैं, वही पूछने के लिए अगर अभी जुड़ते गए पकड़ के आना पड़ेगा. अभी चला गया मगर सर नेटवर्क चले जा रहे हैं. ಜೈಲಿನಲ್ಲಿ ನಟೋರಿಯಸ್ ಉಗ್ರನಿಗೂ ರಾಜಮರ್ಯಾದೆ, ಕುಖ್ಯಾತ ಭಯೋತ್ಪಾದಕರಿಗೆ ಸ್ವರ್ಗವಾಯ್ತಾ ಜೈಲು. ಪರಪ್ಪನ ಅಗ್ರಹಾರದಲ್ಲಿ ನಟೋರಿಯಸ್ ಉಗ್ರ ಜುಹಾದ್ ಹಮೀದ್ ಶಕೀಲ್ ಮನ್ನಾಗೂ ರಾಜ ಮರ್ಯಾದೆ ಸಿಕ್ತಿದೆ. ಐಸಿಸ್ಗೆ ಮುಸ್ಲಿಂ ಯುವಕರ ನೇಮಕಾತಿ ಮಾಡ್ತಾ ಇದ್ದ ಶಕೀಲ್ ಮನ್ನನನ್ನ 2020ರಲ್ಲಿ ಸೌದಿ ಅರೇಬಿಯಾದಲ್ಲಿ ಬಂಧಿಸಲಾಗಿತ್ತು. 2022ರಲ್ಲಿ ಸೌದಿಯಿಂದ ಭಾರತಕ್ಕೆ ಗಡೀಪಾರಾಗಿದ್ದ ಐಸಿಸ್ ಉಗ್ರ ಶಕೀಲ್ನನ್ನ ಕಳೆದ 3 ವರ್ಷದಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಂಧನದಲ್ಲಿಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಉಗ್ರ ಜುಹಾದ್ ಹಮೀದ್ ಶಕೀಲ್ಗೆ ಐಷಾರಾಮಿಯ ಜೀವನವನ್ನು ನಡೆಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಉಗ್ರನಿಗೂ ಕೂಡ ಜೈಲಿನಲ್ಲಿ ರಾಜಾರೋಷವಾಗಿ ಐಷಾರಾಮಿಗೆ ಇರಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥ ವಿಡಿಯೋ ಈಗ ವೈರಲ್ ಆಗ್ತಿರುವಂಥದ್ದು. ಈತನಿಗೆ 2020ರಲ್ಲಿ ಸೌದಿ ಅರೇಬಿಯಾದಲ್ಲಿ ಬಂಧನವನ್ನು ಮಾಡಿ ಅಲ್ಲಿಂದ 2022ರಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಿಸಲಾಗಿತ್ತು. ಆತ ಉಗ್ರ ಅನ್ನುವಂಥ ಕಾರಣಕ್ಕೆ ಕಠಿಣ ಶಿಕ್ಷೆ ವಿಧಿಸಿದ್ರೂ ಕೂಡ ಆತನಿಗೆ ಅಲ್ಲಿ ರಾಜಾರೋಷವಾಗಿ ಇರಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರುವಂಥದ್ದು ಈಗ
ಸಾಕಷ್ಟು ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು. ಜೈಲಾಧಿಕಾರಿಗಳ ಬಳಿಕ ವರದಿ ಕೇಳಿದ ಕಾರಾಗೃಹ ಎಡಿಜಿಪಿ. ಪರಪ್ಪನ ಅಗ್ರಹಾರದಲ್ಲಿ ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ರಾಜಾತಿಥ್ಯ. ರನ್ಯಾ ಪ್ರಿಯಕರ ತರುಣ್ ಬಿಂದಾಸ್ ಲೈಫ್ ಬಗ್ಗೆ ಪಬ್ಲಿಕ್ ಟಿವಿ ಸತತ ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ವೈರಲ್ ಆಗ್ತಿರುವ ವಿಡಿಯೋಗಳನ್ನ ಪರಿಶೀಲನೆ ಮಾಡಿ ವರದಿ ನೀಡುವಂತೆ ಕಾರಾಗೃಹ ಎಡಿಜಿಪಿ ದಯಾನಂದ್ ಸೂಚಿಸಿದ್ದಾರೆ. ಉಮೇಶ್ ರೆಡ್ಡಿ, ತರುಣ್ ವಿಡಿಯೋಗಳನ್ನ ಪರಿಶೀಲನೆ ಮಾಡಿ ವರದಿ ನೀಡುವಂತೆ ಜೈಲಾಧಿಕಾರಿಗಳಿಗೆ ದಯಾನಂದ್ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸರ್ಕಾರದ ವಿರುದ್ಧ ವಿಪಕ್ಷ ಕಿಡಿಕಾರಿದೆ. ಪರಪ್ಪನ ಅಗ್ರಹಾರ ಉಗ್ರರಿಗೆ ಸ್ವರ್ಗವಾಗಿದೆ. ಕೈದಿಗಳು ಜೈಲುಗಳಲ್ಲೂ ಕೂಡ ಫ್ರೀ ಮೊಬೈಲ್ ಬಳಸುತ್ತಿದ್ದಾರೆಂದು ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಟೆರರಿಸ್ಟ್ಗಳೆಲ್ಲ ಬಿಟ್ಟರು, ಈಗ ಜೈಲುಗಳಲ್ಲೂ ಕೂಡ ಫ್ರೀಯಾಗಿ ಸಿಮ್ಮು ಮೊಬೈಲು ಎಲ್ಲ ಸಿಗುವಂಥ ವ್ಯವಸ್ಥೆಯನ್ನು ಕೂಡ ಈ ಸರ್ಕಾರದ ಪ್ರಾಯೋಜಿತ ಬೆಂಬಲಿಗರು, ಈ ನಗರ ನಕ್ಸಲರು ಅಂತ ಏನು ಹೇಳ್ತೀರಿ, ಈ ನಗರ ನಕ್ಸಲರ ಚಿತಾವಣೆಯಿಂದ ಅವ್ರಿಗೂ ಒಂದು ರೀತಿ ಪರಪ್ಪನ ಅಗ್ರಹಾರ ಕೂಡ ಕಾಂಗ್ರೆಸ್ ಕಾಲದಲ್ಲಿ ಟೆರರಿಸ್ಟ್ಗಳ ಸ್ವರ್ಗ ಆಗಿದೆ. ಒಟ್ಟಾರೆ ಸುಪ್ರೀಂ ಕೋರ್ಟ್ ತರಾಟೆಗೂ ಲೆಕ್ಕಿಸದೆ ಜೈಲಿನಲ್ಲಿ ಐಷಾರಾಮಿ ಜೀವನ ಸಾಗಿಸಲು ಅನುಕೂಲ ಮಾಡಿಕೊಡಲಾಗ್ತಿದೆ. ಈ ಬಗ್ಗೆ ಎಡಿಜಿಪಿ ದಯಾನಂದ್ ವರದಿ ಕೇಳಿದ್ದು, ವರದಿ ಬಂದ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.